ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 40. ಮನೆಯಿಂದ ಹೊರಟ ಸುಷ್ಮಾ ಕೆಫೆಗೆ ಬಂದು ಕುಳಿತಿದ್ದಳು. ಜನಜಂಗುಳಿ ಇತ್ತು. ಇಷ್ಟೊಂದು ಜನ ಇರೋದು ಒಳ್ಳೆಯದೇ ಆಯಿತು, ಸ್ವಲ್ಪ ಗದ್ದಲ ಇದ್ದರೆ ಮೂಡ್ ಚೇಂಜ್ ಆಗುತ್ತೆ ಎಂದುಕೊಂಡು ಆರ್ಡರ್ ಮಾಡಿದ ಕಾಫಿ ಕುಡಿಯುತ್ತಾ ಅಪ್ಪ ಅಮ್ಮನಿಗೆ ಹೇಗೆ ತಿಳಿಸಿ ಹೇಳುವುದು ಎಂದು ಯೋಚಿಸುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಒಬ್ಬಳು ಟೀ ಮತ್ತು ಸ್ಯಾಂಡ್ವಿಚ್ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಳ್ಳಲು ಜಾಗ ಹುಡುಕುತ್ತಿದ್ದಳು. ಸುಷ್ಮಾಳ ಎದುರಿಗೆ ಒಂದು ಚೇರ್ ಖಾಲಿ ಇರುವುದು ಗಮನಕ್ಕೆ ಬಂದು ಅಲ್ಲಿಗೆ ಬಂದವಳೆ, ಯಾರಾದರೂ ಬರೋರಿದ್ದಾರಾ ಎಂದು ಅವಳ ಮುಂದಿರುವ ಚೇರ್ ನೋಡಿ ಕೇಳಿದಳು. ಸುಷ್ಮಾ ಒಮ್ಮೆ ಸುತ್ತಮುತ್ತ ನೋಡಿ ಬೇರೆಲ್ಲೂ ಜಾಗ ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಂಡು, ಇಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ಎಂದಾಗ ಅವಳು ಕೈಯಲ್ಲಿರುವ ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟು ಕುಳಿತು ಒಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಂಡಳು. ಈ ಟೈಮಲ್ಲಿ ಎಷ್ಟೊಂದು ರಶ್ ಆಗಿದೆ ಇವತ್ತು, ಅಬ್ಬಾ ಆರ್ಡರ್ ಮಾಡಿ ತಗೊಂಡು ಬರೋ ತನಕ ಸುಸ್ತಾಗೋಯ್ತು ಎಂದು ತಿನ್ನಲು ಶುರು ಮಾಡಿದ್ದಳು ಅವಳು. ಅವಳನ್ನೇ ನೋಡುತ್ತಿದ್ದ ಸುಷ್ಮಾ, ನಿಮ್ಮನ್ನೆಲ್ಲೋ ನೋಡ್ದಂಗಿದೆ ಎಂದು ತಲೆ ಕೆರೆದುಕೊಳ್ಳುತ್ತಾ ಯೋಚಿಸತೊಡಗಿದಳು. ತಿನ್ನುತ್ತಿದ್ದವಳು ಒಮ್ಮೆ ತಲೆ ಎತ್ತಿ ಆಶ್ಚರ್ಯದಿಂದ, ಹೌದಾ, ಆದರೆ ನಾನು ನಿಮ್ಮನ್ನು ಎಲ್ಲೂ ನೋಡಿರೋದು ನೆನಪಾಗ್ತಿಲ್ಲ. ನಾನು ಇಲ್ಲೇ ಹತ್ರ ಇರೋದು, ಇಲ್ಲೇ ಕೆಲಸ ಮಾಡ್ತಿರೋದು ಕೂಡ, ಬಹುಶಃ ಇಲ್ಲೇ ಎಲ್ಲೋ ನೋಡಿರ್ತೀರ ಎಂದಿದ್ದಳು. ಇಲ್ಲ, ನೀವು ಅಮೋಘ ಫ್ಯಾಷನ್ಗೆ ಬಂದಿದ್ರಾ ಎಂದು ಸುಷ್ಮಾ ಕೈ ಬೆರಳು ಮುಂದೆ ಮಾಡಿ ಅವಳಲ್ಲಿ ಕೇಳಿದ್ದಳು. ಅವಳು ಆಶ್ಚರ್ಯದಿಂದ, ಅರೇ ಹೌದು, ನಾನಲ್ಲಿ ಪಾರ್ಟ್ ಟೈಮ್ ಡಿಸೈನರ್ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಗೊತ್ತು? ಮತ್ತೆ ಬಂದಿದ್ರಾ ಅಂತ ಕೇಳ್ತಾ ಇದ್ದೀರಾ? ನೀವಲ್ಲೇ ಕೆಲಸ ಮಾಡೋದಾ ಎಂದು ಮರುಪ್ರಶ್ನೆ ಹಾಕಿದಳು ಅವಳು. ಸುಷ್ಮಾ ನಗುತ್ತಾ, ಹೌದು, ಅಲ್ಲೇ ಕೆಲಸ ಮಾಡ್ತಾ ಇರೋದು. ನನ್ನ ಹೆಸರು ಸುಷ್ಮಾ ಅಂತ. ಓ ಹೌದಾ, ನೈಸ್, ಐ ಆಮ್ ಶಕುಂತಲಾ ಎಂದು ಹೇಳಿದ ಅವಳು ಮತ್ತೆ ಮುಂದುವರೆದು, ಆದರೆ ನಿಮ್ಮನ್ನು ನಾನು ಯಾವತ್ತೂ ಅಲ್ಲಿ ನೋಡಿಲ್ಲ ಎಂದು ತನ್ನ ಕುತೂಹಲವನ್ನು ವ್ಯಕ್ತಪಡಿಸಿದ್ದಳು. ನೀವು ನಾನು ನೋಡಿರ್ಲಿಕ್ಕಿಲ್ಲ, ನಾನಲ್ಲಿ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು ಫಸ್ಟ್ ಫ್ಲೋರಲ್ಲಿ ಕೂತ್ಕೊಳ್ತೀವಿ. ನಮಗೆಲ್ಲರೂ ಕಾಣ್ತಾ ಇರ್ತಾರೆ ಯಾರು ಹೋಗಿ ಬಂದು ಮಾಡ್ತಾರೆ ಅಂತ, ಆದರೆ ನಮ್ಮನ್ನು ಯಾರೂ ನೋಡೋಕ್ಕಾಗಲ್ಲ ನಕ್ಕಿದ್ದಳು ಸುಷ್ಮಾ. ಓ ಹಾಗಾ, ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ ಎಂದು ಶಕುಂತಲಾ ಹೇಳಿದ ಮೇಲೆ ಒಂದು ಸಣ್ಣ ನಗು ಸುಷ್ಮಾಳ ಮುಖದ ಮೇಲೆ ಹಾದು ಹೋಗಿ ಮತ್ತೆ ಮೌನವಾದ ಬೇಸರದ ಮುಖ ಹಿಂತಿರುಗಿ ಬಂದಿತ್ತು. ಸುಷ್ಮಾ, ಯಾಕೋ ಬೇಸರದಲ್ಲಿರೋ ಥರ ಕಾಣಿಸ್ತಾ ಇದ್ದೀರಾ? ಈಸ್ ಎವ್ರಿಥಿಂಗ್ ಓಕೆ? ಸುಷ್ಮಾ ಒಮ್ಮೆ ಶಕುಂತಲಾಳನ್ನು ನೋಡಿ ಬಾರದ ನಗುವೊಂದನ್ನು ಮುಖದ ಮೇಲೆ ಹಾಕಿ ಹೌದು ಎನ್ನುವಂತೆ ತಲೆ ಅಲ್ಲಾಡಿಸಿದ್ದಳು. ನಿಮ್ಮನ್ನು ನೋಡಿ ಹಾಗನ್ನಿಸ್ತಾ ಇಲ್ಲ, ಏನೋ ಚಿಂತೆಯಲ್ಲಿರೋ ಥರ ಕಾಣ್ತಾ ಇದ್ದೀರಾ. ಏನಾಯಿತು? ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು ಎಂದು ಶಕುಂತಲಾ ಹೇಳಿದಾಗ ಸುಷ್ಮಾ ಅಸಂಬದ್ಧ ಎನ್ನುವ ಥರ ಅವಳನ್ನು ನೋಡಿದಳು. ಓ, ಇವಳೇನು ಪರಿಚಯ ಆಗಿದ್ದೇ ಇವತ್ತು, ಆಗಲೇ ನನ್ನ ಹತ್ರ ಈ ಥರ ಕೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಳ್ತಿದ್ದೀರೇನೋ. ಕೆಲವೊಮ್ಮೆ ಅಪರಿಚಿತರಿಂದಾನೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಅಷ್ಟಕ್ಕೂ ನಾವೀಗ ಪರಿಚಿತರು, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಏನಾದರೂ ಇದ್ದರೆ ಹೇಳ್ಕೋಬೋದು. ಅಂದರೆ ತೀರಾ ನಿಮ್ಮ ಸ್ವಂತ ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಬಿಡಿ. ಅವಳನ್ನೇ ನೋಡುತ್ತಿದ್ದ ಸುಷ್ಮಾಳಿಗೆ ಶಕುಂತಲಾ ಲವಲವಿಕೆಯಿಂದ ಆಡುತ್ತಿದ್ದ ಮಾತು ಹಿಡಿಸಿತ್ತು. ಅಷ್ಟರಲ್ಲಿ ಮತ್ತೆ ಶಕುಂತಲಾ ಮಾತಾಡಿದ್ದಳು. ಹೀಗೆ ಅಪರಿಚಿತರ ಹತ್ರ ವಿಷಯ ಹೇಳೋದ್ರಿಂದ ಇನ್ನೊಂದು ದೊಡ್ಡ ಉಪಯೋಗ ಇದೆ, ಏನು ಗೊತ್ತಾ? ನಿಮ್ಮ ವಿಷಯ ಸೇಫ್ ಆಗಿರುತ್ತೆ, ಎಲ್ಲೂ ಗಾಸಿಪ್ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಏನೂ ಪ್ರಯೋಜನ ಆಗಲ್ಲ ಎಂದು ಜೋರಾಗಿ ನಕ್ಕಿದ್ದಳು ಶಕುಂತಲಾ. ಶಕುಂತಲಾಳ ಸ್ವಭಾವವೇ ಹಾಗೆ. ತನ್ನ ಸುತ್ತಮುತ್ತಲಿರುವವರು ಖುಷಿಯಿಂದ ಇರಬೇಕು ಎಂದು ಪಟಪಟ ಅಂತ ಮಾತನಾಡುತ್ತಾ ಉಳಿದವರನ್ನು ಮಾತಿಗೆಳೆದು ವಾತಾವರಣವನ್ನು ಹಗುರ ಮಾಡುವುದು. ಅದು ಪರಿಚಿತರೋ ಅಪರಿಚಿತರೋ. ಇತ್ತೀಚೆಗೆ ಸ್ವಲ್ಪ ಮಂಕಾಗಿದ್ದಳು, ಅದು ಬೇರೆಯೇ ವಿಷಯ. ಅರೆ ಅರೆ ಓಕೆ ನಿಲ್ಲಿಸಿ. ನಿಜ ಹೇಳಬೇಕಂದ್ರೆ ನಿಮ್ಮ ಮಾತು ಕೇಳಿನೇ ನಂಗೆ ಅರ್ಧ ತಲೆನೋವು ಕಮ್ಮಿ ಆಯಿತು. ಇನ್ನರ್ಧ ನಾನು ವಿಷಯ ಹೇಳಿ ಕಡಿಮೆ ಮಾಡ್ಕೋತೀನಿ. ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ ನನಗೆ, ಆದರೆ ಎಲ್ರಿಗೂ ಅವ್ರವ್ರ ಕಷ್ಟನೇ ದೊಡ್ಡದು ತಾನೆ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಈ ಸಮಸ್ಯೆ ಇರುತ್ತೆ. ಮುಗಿದ ತಕ್ಷಣ ಶುರುವಾಗುತ್ತೆ, ಅದರಲ್ಲೂ ಕೆಲಸ ಅಂತೂ ಸಿಕ್ಬಿಟ್ರೆ ಕೇಳೋದೇ ಬೇಡ ಎಂದು ಸುಷ್ಮಾ ಮಾತು ಮುಗಿಸುತ್ತಿದ್ದಂತೆಯೇ, ಮದುವೆ ವಿಷಯನಾ? ಏನು, ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀರಾ? ಮನೇಲಿ ಒಪ್ಕೊಳ್ತಾ ಇಲ್ವಾ ಎಂದು ಥಟ್ಟನೆ ಪ್ರಶ್ನೆ ಮಾಡಿದಳು ಶಕುಂತಲಾ. ಹೇ ಇಲ್ಲ ಇಲ್ಲ, ಹಾಗಲ್ಲ. ಆದರೆ ಒಂಥರ ಹಾಗೇನೆ. ಅಪ್ಪ ಅಮ್ಮ ನನ್ನ ಅತ್ತೆ ಮಗನ ಮದುವೆ ಆಗುವಂತ ಒತ್ತಾಯ ಮಾಡ್ತಿದ್ದಾರೆ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ನಂಗೆ ಭಾವನ ಮದುವೆ ಆಗೋಕೆ ಚೂರು ಇಷ್ಟ ಇಲ್ಲ. ತನ್ನ ಕಿರಿಕಿರಿಯನ್ನು ಹೊರಹಾಕಿದಳು ಸುಷ್ಮಾ. ಅಲ್ಲ, ಈಗಿನ ಕಾಲದಲ್ಲಿ ಒತ್ತಾಯ ಮಾಡಿ ಮದುವೆ ಯಾರು ಮಾಡ್ತಾರೆ? ನೀವು ಗಟ್ಟಿಯಾಗಿ ಹೇಳ್ಬೋದಲ್ವಾ?
ಹೌದು, ಅಷ್ಟಕ್ಕೂ ನಿಮ್ಗೆ ಯಾಕೆ ನಿಮ್ಮ ಭಾವನ ಮದುವೆ ಆಗೋಕೆ ಇಷ್ಟ ಇಲ್ಲ? ಅವ್ರು ಒಳ್ಳೆಯವ್ರಲ್ವಾ? ಕೇಳಿದ್ದಳು ಶಕುಂತಲ. ಅಯ್ಯೋ ಹಾಗೇನಿಲ್ಲ, ಭಾವ ತುಂಬ ಒಳ್ಳೆಯವರು ಮತ್ತೆ ಶ್ರೀಮಂತರು. ನಮ್ಮ ಅಪ್ಪಂಗೆ ಕಾಣಿಸ್ತಾ ಇರೋದು ಮುಖ್ಯವಾಗಿ ಶ್ರೀಮಂತಿಕೆ ಮಾತ್ರ. ಆದರೆ ನಂಗೆ ಅವ್ರು ಸೆಟ್ ಆಗಲ್ಲ. ಅವ್ರು ನನಗಿಂತ 6-7 ವರ್ಷ ದೊಡ್ಡವರು. ಇಷ್ಟ ಆಗಿದ್ರೆ ಅದೇನು ಸಮಸ್ಯೆ ಅಂತ ಅನಿಸ್ತಿರ್ಲಿಲ್ಲ. ಆದರೆ ಅವ್ರ ಲೈಫ್ ಸ್ಟೈಲ್ ನನ್ನ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗಲ್ಲ ಮತ್ತೆ ಎಂದು ಮಾತು ನಿಲ್ಲಿಸಿದಾಗ ಶಕುಂತಲ ಮತ್ತೆ ಏನೆಂದು ಕಣ್ಣು ಕಿರಿದು ಮಾಡಿದ್ದಳು. ಮತ್ತೆ ಭಾವ ಯಾರನ್ನೋ ಇಷ್ಟಪಟ್ಟಿದ್ದ ಅನ್ಸುತ್ತೆ ಅವನ ಆಫೀಸಲ್ಲಿ, ಸರಿಯಾಗಿ ಗೊತ್ತಿಲ್ಲ. ಆದರೆ ಕಾರಣ ಅದಲ್ಲ ಬಿಡಿ, ನಂಗೆ ಪ್ರಸಾದ್ ಭಾವನ್ ಮದುವೆ ಆಗೋಕೆ ಇಷ್ಟ ಇಲ್ಲ ಅಷ್ಟೆ ಎಂದಳು ಸುಷ್ಮಾ. ಪ್ರಸಾದ್ ಭಾವ? ಉದ್ಗರಿಸಿದಳು ಶಕುಂತಲ. ಪ್ರಸಾದ್ ಎಂದ ಕೂಡಲೇ ಅವಳ ಯೋಚನೆ ಒಮ್ಮೆ ಪ್ರಾರ್ಥನಾ ಪ್ರಸಾದ್ ಕಡೆಗೆ ಹೋಗಿತ್ತು. ನಿಮಗೂ ಗೊತ್ತಿರಬಹುದು ನಮ್ಮ ಭಾವ, PRR ಗ್ರೂಪ್ ಓನರ್ ಪ್ರಸಾದ್ ಎಂದವಳಿಗೆ ಒಮ್ಮೆಲೆ ತಾನು ತಪ್ಪು ಮಾಡಿದೆ ಎಂದು ತಿಳಿದು ನಾಲಿಗೆ ಕಚ್ಚಿದಳು ಸುಷ್ಮಾ. ಏನು? ಪ್ರಸಾದ್ ಸರ್ ನಿಮ್ಮ ಭಾವನ? ಅಂದರೆ ನೀನು ಪ್ರಸಾದ್ ಸರ್ ಅತ್ತೆ ಮಗಳಾ ಎಂದು ಒಮ್ಮೆಲೆ ಶಕುಂತಲ ಜೋರಾಗಿ ಕೇಳಿದ್ದಳು. ಅಯ್ಯೋ ಪ್ಲೀಸ್, ನೀವು ಯಾರಿಗೂ ಹೇಳಬೇಡಿ ಈ ವಿಷಯನ. ಬಾಯಿ ತಪ್ಪಿ ಇದೆಲ್ಲ ಹೇಳಿಬಿಟ್ಟೆ. ಛೇ ಪ್ಲೀಸ್, ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಯಾರಿಗೂ ಹೇಳಬೇಡಿ ಸುಷ್ಮಾ ಬೇಡಿಕೊಂಡಳು. ಶಕುಂತಲ ಪ್ರಸಾದ್ ಸರ್ ಎಂದಿದ್ದು ಸುಷ್ಮಾಳ ಗಮನಕ್ಕೆ ಬಂದಿಲ್ಲ. ಸುಷ್ಮಾ ಹೆದರಬೇಡಿ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಈ ವಿಷಯನ ಹೇಳಿದ್ರಿ ತಾನೆ, ಅದನ್ನು ಉಳಿಸ್ಕೋತೀನಿ ಶಕುಂತಲ ಹೇಳಿದಾಗ ಶಕುಂತಲ ಒಳ್ಳೆಯ ವ್ಯಕ್ತಿ ಎಂದೆನಿಸಿಯೇ ವಿಷಯವನ್ನೆಲ್ಲ ಹೇಳಿದ್ದಳು. ಈಗ ಅವಳ ಮಾತಿನಿಂದ ಸುಷ್ಮಾಗೆ ಮತ್ತೂ ಸ್ವಲ್ಪ ಸಮಾಧಾನವಾಗಿತ್ತು. ಹಾಗಾದರೆ ನೀವು ನೇರವಾಗಿ ಅಪ್ಪ ಅಮ್ಮಂಗೆ ಈ ವಿಷಯ ಹೇಳ್ಬೋದಲ್ವಾ? ಅದು ಹಾಗಲ್ಲ ಶಕುಂತಲ ಅವರೇ, ನಂಗೆ ಸರಿಯಾಗಿ ಗೊತ್ತಿಲ್ಲ ಭಾವನ ಪ್ರೀತಿ ಬಗ್ಗೆ. ಅದ್ಯಾರೋ ಆಫೀಸಲ್ಲಿ ಅವನ ಜೊತೆ ಕೆಲಸ ಮಾಡೋ ಹುಡುಗಿನ ಪ್ರೀತಿ ಮಾಡ್ತಿದ್ರು ಅಂತ ಹೀಗೆ ಗಾಳಿ ಸುದ್ದಿ ಅಷ್ಟೆ. ಮತ್ತೆ ನಾನು ಅವನ ಬಗ್ಗೆ ಹೇಳೋದು ತಪ್ಪಾಗುತ್ತಲ್ವಾ? ನಾನು ನನ್ನ ಬಗ್ಗೆ ಹೇಳ್ಬೋದು, ಆದರೆ ನನ್ನ ಅಪ್ಪ ಅಮ್ಮಂಗೆ ಅರ್ಥನೇ ಆಗ್ತಾ ಇಲ್ಲ. ಇನ್ನು ಉಳಿದಿರೋದು ಒಂದೇ ದಾರಿ, ಭಾವ ಬಂದ ತಕ್ಷಣ ಅವನ ಹತ್ರನೇ ಮಾತಾಡಿ ಇದನ್ನೆಲ್ಲ ಮುಗಿಸ್ಬೇಕು. ಹೌದು ಸುಷ್ಮಾ, ಹಾಗೆ ಮಾಡಿ. ಅಷ್ಟು ದೊಡ್ಡ ವ್ಯಕ್ತಿ ಅಲ್ವಾ, ಅರ್ಥ ಮಾಡ್ಕೋತಾರೆ ನಿಮ್ಮನ್ನು. ಅಂದಹಾಗೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀರಾ? ತಪ್ಪು ತಿಳ್ಕೊಬೇಡಿ ಇದನ್ನು ಕೇಳ್ತಾ ಇದ್ದೀನಿ ಅಂತ. ನೀವು ಒಂದಿಷ್ಟು ಕಾರಣಗಳನ್ನು ಹೇಳಿದ್ದೀರಲ್ವಾ, ಅದೆಲ್ಲ ಮುಂದೊಂದು ದಿನ ನಿಮಗೆ ನಿಮ್ಮ ಭಾವಂಗೆ ಹೊಂದಾಣಿಕೆ ಆಗ್ಬೋದಲ್ಲ ಮದುವೆ ಆದರೆ, ಅದಕ್ಕೆ ಕೇಳಿದೆ ಅಷ್ಟೆ. ಪ್ರೀತಿ ಅಂತ ಏನಿಲ್ಲ ಶಕುಂತಲ, ನಂಗೊಬ್ರು ಇಷ್ಟ ಆಗಿದ್ದಾರೆ, ನನ್ನ ಫ್ರೆಂಡ್ ಅವರು. ಅವರಿಗೂ ನಾನಂದ್ರೆ ಇಷ್ಟ ಅಂದ್ಕೊಳ್ತೀನಿ. ಪ್ರೀತಿ ಗೀತಿ ಅಂತ ಯಾವುದನ್ನು ಹೇಳ್ಕೊಂಡಿಲ್ಲ. ಮದುವೆ ಅಂತ ಸೀರಿಯಸ್ ಆಗಿ ವಿಷಯ ಬಂದರೆ ಮನೇಲಿ ಮಾತಾಡಬೇಕು ಅಂತ ಅಷ್ಟೆ. ಇಬ್ಬರ ಮನೇಲೂ ಒಪ್ಪಿದ್ರೆ ಮುಂದೆ ಹೋಗೋದು, ಮತ್ತಿನ್ನೇನೂ ಇಲ್ಲ. ಓಹೋ ಇದಾ ವಿಷಯ, ಅದಕ್ಕೆ ಭಾವ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ನಿಮಗೆ ಎಂದು ರೇಗಿಸಿದ್ದಳು ಶಕುಂತಲ. ಮುಗುಳ್ನಕ್ಕಳು ಸುಷ್ಮಾ. ಸ್ವಲ್ಪ ಸಮಯದ ನಂತರ, ಸರಿ ಶಕುಂತಲ ಅವರೇ, ನಾನಿನ್ನು ಹೊರಡ್ತೀನಿ, ಆದರೆ ಪ್ಲೀಸ್ ಈ ವಿಷಯನ ಯಾರಿಗೂ ಹೇಳಬೇಡಿ ಸುಷ್ಮಾ ಅಳುವ ಮುಖ ಮಾಡಿದಾಗ ಶಕುಂತಲ ಸುಷ್ಮಾಳನ್ನೊಮ್ಮೆ ನೋಡಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಹಾಗೆಲ್ಲ ಯಾರ ಬಗ್ಗೆನೂ ಯಾರಿಗೂ ಹೇಳಲ್ಲ. ಅದರಲ್ಲೂ ನೀವೀಗ ನನ್ನ ಫ್ರೆಂಡ್ ಆಗಿದ್ದೀರಾ, ನಿಮಗೆ ಹೆಲ್ಪ್ ಮಾಡ್ತೀನಿ ಹೊರತು ನಿಮ್ಮನ್ನು ಕಷ್ಟದಲ್ಲಂತೂ ಸಿಕ್ಕಾಕ್ಸಲ್ಲ, ಡೋಂಟ್ ವರಿ ಎಂದಳು. ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿಯಾಯಿತು. ನಂಗೆ ಇಂಥ ವಿಷಯನೆಲ್ಲ ಹೇಳ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ನೀವು ಹೇಳಿದ ಹಾಗೆ ಕೆಲವೊಮ್ಮೆ ಅಪರಿಚಿತರಿಂದ ಮನಸ್ಸು ನಿರಾಳ ಆಗುತ್ತೆ, ಆದರೆ ಇನ್ಮೇಲೆ ನಾವಿಬ್ಬರು ಅಪರಿಚಿತರಲ್ಲ ಎಂದು ಇಬ್ಬರು ಪರಸ್ಪರ ನಂಬರ್ ತೆಗೆದುಕೊಂಡ ಮೇಲೆ ಸುಷ್ಮಾ ಅಲ್ಲಿಂದ ಹೊರಟಿದ್ದಳು. ಸುಷ್ಮಾ ಗೇಟ್ ಹತ್ತಿರ ಹೋದ ತಕ್ಷಣವೇ ಸುಷ್ಮಾ ಅವರೇ ಎನ್ನುವ ಧ್ವನಿ ಕೇಳಿತು. ತಿರುಗಿ ನೋಡಿದರೆ ಮತ್ತೆ ಶಕುಂತಲ ಅಲ್ಲಿ ನಿಂತಿದ್ದಳು. ಗೊಂದಲದಿಂದ ಸುಷ್ಮಾ ಅವಳನ್ನು ನೋಡಿದಳು. ಏನಿಲ್ಲ, ನಂಗೆ ನೀವು ಶಕುಂತಲ ಅಂತ ಕರಿಬೇಡಿ, ನಂಗೆ ಆ ಹೆಸರು ಇಷ್ಟ ಇಲ್ಲ, ಚಿಕ್ಕದಾಗಿ ಶಾಕು ಅಂತ ಹೇಳಿ ಎಂದು ನಕ್ಕಳು ಶಕುಂತಲ. ಅಯ್ಯೋ ಇದನ್ನು ಹೇಳೋಕೆ ಬಂದ್ರಾ? ನಾನು ಮತ್ತಿನ್ನೇನಾಯ್ತೋ ಅಂದ್ಕೊಂಡೆ. ಸರಿ ಶಾಕು, ಬಾಯ್ ಬಾಯ್ ಎಂದು ಸುಷ್ಮಾ ಅಲ್ಲಿಂದ ಹೋದಳು. ಶಕುಂತಲ ತಾನು ಪ್ರಸಾದ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿರುವೆ ಎಂದು ಹೇಳಲು ಬಂದವಳು ಮತ್ತೆ ವಿಷಯ ಕೇಳಿ ಸುಷ್ಮಾಳಿಗೆ ಟೆನ್ಷನ್ ಆಗಬಹುದು ಅಂದುಕೊಂಡು ವಿಷಯವನ್ನು ಬದಲು ಮಾಡಿದ್ದಳು. ವಾಪಸ್ ಕೆಫೆಗೆ ಬಂದ ಶಕುಂತಲ ತನ್ನ ತಲೆಯಲ್ಲಿರುವ ಅನುಮಾನದ ಚುಕ್ಕೆಗಳನ್ನು ಜೋಡಿಸಿ ಹೇಗೆ ಒಂದು ಸರಿಯಾದ ಚಿತ್ರ ಬಿಡಿಸುವುದು ಎಂದು ಯೋಚಿಸುತ್ತಾ ಕುಳಿತಳು. ಮುಂದುವರೆಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.